ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಯುನೆಸ್ಕೋ ಫುಲ್ ಫಾರ್ಮ್: ದ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ಯುನೆಸ್ಕೋ ಸ್ಥಾಪನೆಯಾಗಿರ್ತಕ್ಕಂತಹ ವರ್ಷ 1945 ನವೆಂಬರ್ 16ರಂದು. ಕೇಂದ್ರ ಕಚೇರಿ ಕಂಡುಬರ್ತಕ್ಕಂಥದ್ದು ಫ್ರಾನ್ಸ್ ದೇಶದ ಪ್ಯಾರಿಸಲ್ಲಿ. ಇನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ತಾಣಗಳನ್ನು ಸೇರ್ಪಡೆ ಮಾಡುವ ಉದ್ದೇಶ ಜಗತ್ತಿನ 195 ದೇಶಗಳಾದ್ಯಂತ ಇರತಕ್ಕಂತಹ ತಾಣಗಳನ್ನು ಸಾಂಸ್ಕೃತಿಕ, ನೈಸರ್ಗಿಕ ಮತ್ತು ಮಿಶ್ರ ವಿಭಾಗದಲ್ಲಿ ಗುರುತಿಸಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ತಾಣಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. ಇನ್ನು ಈ ತಾಣದ ಆಯ್ಕೆ ಸಮಿತಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಯುನೆಸ್ಕೋ ಸಂಸ್ಥೆಯು ತನ್ನ 21 ಸದಸ್ಯ ರಾಷ್ಟ್ರಗಳನ್ನೊಳಗೊಂಡ ಆಯ್ಕೆ ಸಮಿತಿಯನ್ನು ರಚಿಸುತ್ತೆ. ಈ ಸಮಿತಿಯ ಸದಸ್ಯತ್ವದ ಅವಧಿಯು ನಿಗದಿತವಾಗಿದ್ದು ಪ್ರತಿ 4 ವರ್ಷಗಳಿಗೊಮ್ಮೆ ಸಮಿತಿಯನ್ನ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತದೆ. ಈ ಆಯ್ಕೆ ಸಮಿತಿಗೆ ಭಾರತವು 2021ರಿಂದ 2025ರವರೆಗೆ ಸದಸ್ಯತ್ವ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯ ಮೊದಲ ಸಭೆ ಆರಂಭಗೊಂಡಿರ್ತಕ್ಕಂಥದ್ದು 1972ರಲ್ಲಿ. ಮೊದಲ ಅಧಿವೇಶನ 1977ರಲ್ಲಿ ಪ್ಯಾರಿಸ್ನಲ್ಲಿ ಜರುಗಿತು. ಇನ್ನು ಇತ್ತೀಚೆಗೆ 2023ರಲ್ಲಿ ಜರುಗಿರ್ತಕ್ಕಂತಹ 45ನೇ ಅಧಿವೇಶನದ ಆತಿಥ್ಯ ವಹಿಸಿರ್ತಕ್ಕಂಥದ್ದು ಸೌದಿ ಅರೇಬಿಯಾ. 2024ರ 46ನೇ ಅಧಿವೇಶನದ ಆತಿಥ್ಯ ವಹಿಸಿರ್ತಕ್ಕಂಥದ್ದು ಭಾರತ. ಈ ವರ್ಷ 2025ರಲ್ಲಿ 47ನೇ ಅಧಿವೇಶನ ಬಲ್ಗೇರಿಯಾದಲ್ಲಿ ಜರುಗಲಿದೆ. ಇನ್ನು ಪ್ರಪಂಚದಾದ್ಯಂತ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣ ಹೊಂದಿರತಕ್ಕಂತಹ ರಾಷ್ಟ್ರಗಳನ್ನು ನೋಡೋದಾದರೆ, ಮೊದಲನೇ ಸ್ಥಾನ ಹೊಂದಿರತಕ್ಕಂಥದ್ದು ಇಟಲಿ. ಇಟಲಿಯಲ್ಲಿ 60 ತಾಣಗಳನ್ನು ನೋಡ್ತೀವಿ. ಎರಡನೇ ಸ್ಥಾನ ಚೀನಾ, 59 ತಾಣಗಳು. ಮೂರನೇ ಸ್ಥಾನ ಜರ್ಮನಿ, 54 ತಾಣಗಳು. ನಾಲ್ಕನೇ ಸ್ಥಾನ ಫ್ರಾನ್ಸ್, 53 ತಾಣಗಳು. ಐದನೇ ಸ್ಥಾನ ಸ್ಪೇನ್, 50 ತಾಣಗಳು. ಭಾರತ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದಲ್ಲಿ ಒಟ್ಟು 43 ತಾಣಗಳನ್ನು ನೋಡ್ತೀವಿ. ಇನ್ನು 7ನೇ ಸ್ಥಾನ UK ಮತ್ತು ಮೆಕ್ಸಿಕೋ, 35 ತಾಣಗಳನ್ನು ಹೊಂದಿದೆ. ಇದು ಪ್ರಪಂಚದಲ್ಲಿರ್ತಕ್ಕಂತಹ ತಾಣಗಳನ್ನು ನೋಡಿದ್ವಿ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ತಾಣ ಹೊಂದಿರತಕ್ಕಂತಹ ರಾಜ್ಯ ನೋಡೋದಾದರೆ, ಮೊದಲನೆಯ ರಾಜ್ಯ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ 5 ಯುನೆಸ್ಕೋ ತಾಣಗಳನ್ನು ನೋಡ್ತೀವಿ. ಎರಡನೆಯ ಸ್ಥಾನ ಕರ್ನಾಟಕ, ರಾಜಸ್ಥಾನ್ ಮತ್ತು ಗುಜರಾತ್. ಈ 3 ರಾಜ್ಯಗಳು ತಲಾ 4 ಯುನೆಸ್ಕೋ ತಾಣಗಳನ್ನು ಹೊಂದಿದೆ. ಮೂರನೇ ಸ್ಥಾನ ಉತ್ತರ ಪ್ರದೇಶ್, ದೆಹಲಿ, ಮಧ್ಯಪ್ರದೇಶ್ ಮತ್ತು ಅಸ್ಸಾಂ. ಈ 4 ರಾಜ್ಯಗಳು ತಲಾ 3 ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರ್ತಕ್ಕಂತಹ ತಾಣ ಹೊಂದಿದೆ. ಇನ್ನು ಒಟ್ಟಾರೆಯಾಗಿ ಭಾರತದಲ್ಲಿ 43 ಯುನೆಸ್ಕೋ ತಾಣಗಳನ್ನು ನೋಡ್ತೀವಿ. ಈ ಯುನೆಸ್ಕೋ ತಾಣಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಸಾಂಸ್ಕೃತಿಕ ವಿಭಾಗ, ನೈಸರ್ಗಿಕ ವಿಭಾಗ ಮತ್ತು ಮಿಶ್ರಿತ ವರ್ಗದ ವಿಭಾಗ. ಭಾರತದಲ್ಲಿರ್ತಕ್ಕಂತಹ 43 ತಾಣಗಳಲ್ಲಿ ಸಾಂಸ್ಕೃತಿಕ ವಿಭಾಗಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು 35 ತಾಣಗಳು, ನೈಸರ್ಗಿಕ ವಿಭಾಗಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು 7 ತಾಣಗಳು ಮತ್ತು ಮಿಶ್ರಿತ ವರ್ಗದ ವಿಭಾಗಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಕೇವಲ 1 ತಾಣ. ಇದು ಸಿಕ್ಕಿಮಲ್ಲಿರ್ತಕ್ಕಂತಹ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ಇನ್ನು ಇತ್ತೀಚೆಗೆ 2023ರ ಸೆಪ್ಟೆಂಬರ್ನಲ್ಲಿ ಆಯ್ಕೆಯಾಗಿರ್ತಕ್ಕಂತಹ 2 ತಾಣಗಳನ್ನು ನೋಡೋದಾದರೆ, 41ನೇ ತಾಣವಾಗಿ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತಹ ಶಾಂತಿನಿಕೇತನ್ ಆಯ್ಕೆಯಾಗಿದೆ. 42ನೇ ತಾಣವಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಹೊಯ್ಸಳರ ಕಾಲದ 3 ದೇವಾಲಯಗಳು ಆಯ್ಕೆಯಾಗಿದೆ. ಆ 3 ದೇವಾಲಯಗಳು ಹಾಸನ್ ಜಿಲ್ಲೆಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ ಮತ್ತು ಮೈಸೂರಿನ ಸೋಮನಾಥಪುರ ದೇವಾಲಯ. ಈ 2 ತಾಣಗಳು 2023ರಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು 2024ರಲ್ಲಿ 43ನೇ ತಾಣವಾಗಿ ಆಯ್ಕೆಗೊಂಡಿರ್ತಕ್ಕಂಥದ್ದು ಮೊಯ್ಡಮ್. ಇದು ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥದ್ದು. ಮೊಯ್ಡಮ್ ಅಂತಕ್ಕಂಥದ್ದು ಅಹೋಮ್ ರಾಜ್ಯದ ದಿಬ್ಬ. ಇದೊಂದು ಸಮಾಧಿ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿರ್ತಕ್ಕಂತಹ 43 ಯುನೆಸ್ಕೋ ತಾಣಗಳನ್ನು ರಾಜ್ಯವಾರು ನೋಡ್ತಾ ಹೋಗೋಣ. ಮೊದಲನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂತಹ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ 5 ತಾಣಗಳು ಅಜಂತಾ, ಎಲ್ಲೋರಾ. ಎಲ್ಲೋರಾದಲ್ಲಿ 34 ಗುಹೆಗಳಿದ್ದು ಅವುಗಳು ಬೌದ್ಧ, ಹಿಂದೂ ಮತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿವೆ. ಮೂರನೆಯ ಸ್ಥಾನ ಎಲಿಫೆಂಟಾ, ನಾಲ್ಕನೆಯದು ವಿಕ್ಟೋರಿಯನ್ ಕಟ್ಟಡಗಳು ಮತ್ತು ಆರ್ಟ್ ಡೆಕೋ ಕಟ್ಟಡಗಳು.
5ನೆಯ ತಾಣ ಛತ್ರಪತಿ ಶಿವಾಜಿ ರೈಲ್ವೆ ಟರ್ಮಿನಲ್. ಇನ್ನು ರಾಜಸ್ಥಾನದಲ್ಲಿ 4 ತಾಣಗಳು ಕಂಡುಬರುತ್ತೆ. ಕಿಯೋಲಾಡಿಯೋ, ಜೈಪುರ್ ಪಿಂಕ್ ಸಿಟಿ, ರಾಜಸ್ಥಾನದ ಕೋಟೆಗಳು ಮತ್ತು ಜಂತರ್ ಮಂತರ್. ಗುಜರಾತ್ನಲ್ಲೂ ಕೂಡ 4 ಯುನೆಸ್ಕೋ ತಾಣಗಳು ಕಂಡುಬರುತ್ತೆ. ರಾಣಿ ಕಿ ವಾವ್, ಅಹಮದಾಬಾದ್ ನಗರ, ಧೋಲ್ವೀರ್ ಮತ್ತು ಚಂಪನಾರ್ ಆರ್ಕಿಯಾಲಜಿಕಲ್ ಪಾರ್ಕ್. ಇನ್ನು ಕರ್ನಾಟಕದಲ್ಲೂ ಕೂಡ 4 ತಾಣಗಳನ್ನು ನೋಡ್ತೀವಿ. 1986ರಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಹಂಪಿ, 1987ರಲ್ಲಿ ಪಟ್ಟದಕಲ್ಲು, 2012ರಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು 2023ರಲ್ಲಿ ಇತ್ತೀಚೆಗೆ 42ನೇ ತಾಣವಾಗಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಹೊಯ್ಸಳರ 3 ದೇವಾಲಯಗಳು. ಉತ್ತರ ಪ್ರದೇಶದಲ್ಲಿ 3 ತಾಣಗಳನ್ನು ನೋಡ್ತೀವಿ. ಆಗ್ರಾ ಕೋಟೆ, ಆಗ್ರಾ ತಾಜ್ ಮಹಲ್ ಮತ್ತು ಫತೇಪುರ್ ಸಿಕ್ರಿ. ದೆಹಲಿಯಲ್ಲಿ 3 ತಾಣಗಳು: ಕುತುಬ್ ಮಿನಾರ್, ಕೆಂಪು ಕೋಟೆ ಮತ್ತು ಹುಮಾಯೂನ್ ಗೋರಿ. ಅಸ್ಸಾಂನಲ್ಲಿ 3 ತಾಣಗಳು: ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ, ಮಾನಸ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮೊಯ್ಡಮ್ ಅಹೋಮ್ ರಾಜವಂಶದ ದಿಬ್ಬ. ಇದು 43ನೇ ತಾಣವಾಗಿ 2024ರಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದನ್ನು ನೋಡಿದ್ವಿ. ಮಧ್ಯಪ್ರದೇಶದಲ್ಲಿ 3 ತಾಣಗಳು: ಖುಜುತಾಹೋ ಸ್ಮಾರಕ, ಸಾಂಚಿ ಸ್ತೂಪ ಮತ್ತು ಬಿಂಬಿಟ್ಕ್ ಶಿಲಾಶ್ರಯ. ಬಿಹಾರದಲ್ಲಿ ನಳಂದ ಮಹಾವಿಹಾರ್ ಪ್ರಾರ್ಥನಾ ಸ್ಥಳ ಮತ್ತು ಮಹಾಬೋಧಿ ದೇವಾಲಯ. ಪಶ್ಚಿಮ ಬಂಗಾಳದಲ್ಲಿ 2 ತಾಣಗಳು: ಸುಂದರ್ಬನ್ಸ್ ಅರಣ್ಯಗಳು ಮತ್ತು ಶಾಂತಿನಿಕೇತನ್. ಇದು 41ನೇ ತಾಣವಾಗಿ 2023ರಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ತಮಿಳುನಾಡಿನಲ್ಲಿ 2 ತಾಣಗಳು: ಮಹಾಬಲಿಪುರಂ ಪಲ್ಲವರ ದೇವಾಲಯಗಳು, ಚೋಳ ದೇವಾಲಯಗಳು. ಒಡಿಸ್ಸಾದಲ್ಲಿ 1 ತಾಣ: ಬ್ಲ್ಯಾಕ್ ಪಗೋಡ ಕೊನಾರ್ಕ್ ಸೂರ್ಯ ದೇವಾಲಯ. ತೆಲಂಗಾಣದಲ್ಲಿ ಕಾಕತೀಯ ಅರಸರ ರಾಮಪ್ಪ ದೇವಾಲಯ. ಗೋವಾದಲ್ಲಿ ಚರ್ಚ್ ಆ್ಯಂಡ್ ಕಾನ್ವೆಂಟ್ಸ್. ಉತ್ತರಾಖಂಡ್ನ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಹಿಮಾಚಲ ಪ್ರದೇಶದ ಹಿಮಾಲಯನ್ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ, ಚಂಡೀಗಢ ನಗರದ ಕ್ಯಾಪಿಟಲ್ ಕಾಂಪ್ಲೆಕ್ಸ್ ಮತ್ತು ಸಿಕ್ಕಿಂನ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಮಿಶ್ರ ವರ್ಗಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂತಹ ಭಾರತದ ಏಕೈಕ ತಾಣವಾಗಿದೆ. ಇದಿಷ್ಟು ಭಾರತದಲ್ಲಿರ್ತಕ್ಕಂತಹ 43 ಯುನೆಸ್ಕೋ ತಾಣಗಳನ್ನು ನೋಡಿದ್ವಿ. ಇನ್ನು ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳನ್ನು ನೋಡ್ತಾ ಹೋಗೋಣ. ಈ ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕದಲ್ಲಿ 15 ತಾಣಗಳು ಸೇರ್ಪಡೆಗೊಂಡಿದೆ. ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪಾರಂಪರೆ ಅಂದರೆ ಮತ್ತೆ ಅದನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ, 2003ರಲ್ಲಿ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗಾಗಿ ಸಮಾವೇಶವನ್ನು ಆರಂಭಿಸಲಾಯಿತು. ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ಅದರ ಗೌರವವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈಗೊಂಡಿರ್ತಕ್ಕಂಥ ಸಮಾವೇಶವಾಗಿದೆ. ಯುನೆಸ್ಕೋ 2003ರಿಂದ ಅಮೂರ್ತ ಪಾರಂಪರಿಕ ತಾಣಗಳ ಪಟ್ಟಿಯನ್ನು ರಚಿಸುತ್ತಿದೆ. ಈ ಪಟ್ಟಿಯಲ್ಲಿ 2024ರ ಜನವರಿ ವೇಳೆಗೆ ಭಾರತದ 15 ತಾಣಗಳು ಸೇರ್ಪಡೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಎಲ್ಲ ತಾಣಗಳಲ್ಲಿ ಅಭ್ಯಾಸಗಳು, ಜ್ಞಾನ ಮತ್ತು ಕೌಶಲ್ಯಗಳು, ಕಲಾಕೃತಿ ವಸ್ತುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಂಸ್ಕೃತಿಕ ತಾಣಗಳು, ಸಮುದಾಯಗಳು, ಆಚರಣೆಗಳು ಅಮೃತ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈ 15 ತಾಣಗಳನ್ನು ನೋಡೋದಾದರೆ, ಉತ್ತರ ಪ್ರದೇಶದ ರಾಮ್ಲೀಲಾ, ಕೇರಳದ ಕುಡಿಯತ್ತಂ, ಭಾರತದ ವೇದ ಪಠಣ, ಉತ್ತರಾಖಂಡ್ನ ರಮ್ಮನ್, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಜೌನ್ ನೃತ್ಯ, ರಾಜಸ್ಥಾನದ ಕಲ್ಬೇಲಿಯಾ, ಕೇರಳದ ಮುದಿಯೆಟ್ಟು, ಲಡಾಖ್ನ ಬೌದ್ಧ ಪಠಣ, ಮಣಿಪುರದ ಸಂಕೀರ್ತನೆ, ಪಂಜಾಬ್ನ ಹಿತ್ತಾಳೆ ಮತ್ತು ತಾಮ್ರದ ಕರಕುಶಲತೆ, ಭಾರತದ ಯೋಗ, ಭಾರತದ ನೌರೂಜ್, ಕುಂಭಮೇಳ 2017ರಲ್ಲಿ ನಡೆದಿರ್ತಕ್ಕಂತಹ ಕುಂಭಮೇಳ, ಕೋಲ್ಕತ್ತಾದಲ್ಲಿರ್ತಕ್ಕಂತಹ ದುರ್ಗಾ ಪೂಜೆ ಇದು 2021ರಲ್ಲಿ ಸೇರ್ಪಡೆಗೊಂಡು ಮತ್ತು ಇತ್ತೀಚೆಗೆ 2023ರಲ್ಲಿ ಗುಜರಾತಿನ ಗರ್ಬಾ. ಇದಿಷ್ಟು ಭಾರತದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ 15 ತಾಣಗಳನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ 43 ಯುನೆಸ್ಕೋ ತಾಣಗಳನ್ನು ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.